ಗೊತ್ತೇ ಆಗದೆ. ನಿಮ್ಮ ಕಣ್ಣಿಗೆ ಎಣ್ಣೆ ಅಥವಾ ತುಪ್ಪ ಹಾಕೋ ಮುಂಚೆ ಈ ವಿಡಿಯೋನ ನೋಡಿ, ಇಲ್ಲ ಅಂದ್ರೆ ನಿಮ್ಮ ದೃಷ್ಟಿ ಹೋಗೋ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ವಿಡಿಯೋ ಎಂಡ್ ತನಕ ನೋಡಿ. ಅಂಡ್ ಇದೇ ತರದ ಯೂಸ್ಫುಲ್ ಸಿಂಪಲ್ ಹೆಲ್ತ್ ಟಿಪ್ಸ್ ಕನ್ನಡದಲ್ಲಿ ಬೇಕಂದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ತುಂಬಾ ಸತಿ ಏನು ನ್ಯಾಚುರಲ್ ರೆಮಿಡೀಸ್ ಅಂತ ಹೇಳ್ತಾರಲ್ಲ, ಅದು ಯಾವಾಗ್ಲೂ ಸೇಫ್ ಇರಲ್ಲ. ನಿಮ್ಗೆ ಡೀಟೇಲ್ಸ್ ಗೊತ್ತಾಗಬೇಕು. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಣ್ಣು ಆಯಿಲ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಡಿಸೈನೇ ಆಗಿಲ್ಲ. ನಿಮ್ಮ ಕಾರ್ನಿಯಾ ಬಗ್ಗೆ 3 ಕ್ರಿಟಿಕಲ್ ಫ್ಯಾಕ್ಟ್ಸ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಕಾರ್ನಿಯಾದಲ್ಲಿ ಬ್ಲಡ್ ವೆಸಲ್ಸೇ ಇಲ್ಲ. ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಕಣ್ಣೀರಿಂದ ಬರೋದು, ರಕ್ತದಿಂದ ಅಲ್ಲ. ಎರಡನೇದು, ಲೋಕಲ್ ಇಮ್ಯೂನ್ ಸೆಲ್ಸೇ ಇಲ್ಲ. ಕಾರ್ನಿಯಾಗೆ ಇಮ್ಯೂನ್ ಸೆಲ್ಸ್ ರೀಚ್ ಆಗಿ ತುಂಬಾ ಜಾಸ್ತಿ ಟೈಮ್ ತಗೊಳತ್ತೆ ಏನಾದ್ರೂ ಇನ್ಫೆಕ್ಷನ್ ಆದಾಗ. ಮೂರನೇದು, ಹೈ ಇನ್ಫೆಕ್ಷನ್ ರಿಸ್ಕ್ ಇದೆ. ಈಗ ಹೇಳ್ತೀನಿ ಯಾಕೆ ಆಯಿಲ್ ಅಥವಾ ಗೀ ಟ್ರೀಟ್ಮೆಂಟ್ ಡೇಂಜರಸ್ ಅಂತ. ಎಣ್ಣೆ ಡಸ್ಟ್, ಕಸ ಎಲ್ಲ ಟ್ರ್ಯಾಪ್ ಮಾಡತ್ತೆ. ಅದು ಮಿನಿ ನಿಮ್ಮ ಕಣ್ಣೊಳಗೆ ಹೋಗ್ಬಿಟ್ರೆ ಪರ್ಮನೆಂಟ್ ಡ್ಯಾಮೇಜ್ ಗ್ಯಾರಂಟಿ. ಎರಡನೇದು, ಇರಿಟೇಷನ್ ಅಂಡ್ ಅಲ್ಸರ್ಸ್ ಆಗೋ ಚಾನ್ಸಸ್ ಇದೆ. ಸೊ ಕನ್ಕ್ಲೂಷನ್ ಏನು ಅಂದ್ರೆ, ಮನೆಯಲ್ಲೇ ಏನೇನೋ ರೆಮಿಡಿ ಟ್ರೈ ಮಾಡೋ ಮುಂಚೆ ಒಂದ್ಸತಿ ಪ್ರಾಪರ್ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಅವ್ರೇನ್ ಹೇಳ್ತಾರೆ ಆ ತರ ಮಾಡಿ. ಯುವರ್ ಐಸ್ ಆರ್ ಪ್ರೈಸ್ಲೆಸ್, ಡೋಂಟ್ ಎಕ್ಸ್ಪೆರಿಮೆಂಟ್ ವಿತ್ ಯುವರ್ ವಿಷನ್ ಸ್ನೇಹಿತರೆ. ಅಂಡ್ ಸ್ನೇಹಿತರೆ, ನಿಮ್ಮ ದೃಷ್ಟಿ ಇಂಪ್ರೂವ್ ಮಾಡ್ಲಿಕ್ಕೆ ಏನೇನ್ ಆಹಾರ ತಿನ್ಬೇಕು ಅಂತ ಡೀಟೇಲ್ಡ್ ಡಾಕ್ಯುಮೆಂಟ್ ಬೇಕು ಅಂದ್ರೆ ಐ ಅಂತ ಕಮೆಂಟ್ ಮಾಡಿ, ನಾನು ಪರ್ಸನಲಿ ನಿಮ್ಗೆ DM ಅಲ್ಲಿ ಕಳಿಸ್ತೀನಿ.